ಅಕ್ರಮ ಸೈಟ್ ಹಂಚಿಕೆ ಆರೋಪವನ್ನು ಎದುರಿಸ್ತಾ ಇರುವಂತಹ ಮೂಡಾದ ಮಾಜಿ ಆಯುಕ್ತ ದಿನೇಶ್ ಕುಮಾರ್ ವಿರುದ್ಧ ತನಿಖೆಗೆ ಸರ್ಕಾರ ಅನುಮತಿಯನ್ನ ಕೊಟ್ಟಿದೆ. ಮೂಡಾದ ಮಾಜಿ ಅಧ್ಯಕ್ಷ ಎಚ್.ವಿ. ರಾಜೀವ್ ಮತ್ತು ದಿನೇಶ್ ವಿರುದ್ಧ ತನಿಖೆ ನಡೆಸೋಕೆ ಅನುಮತಿ ನೀಡುವಂತೆ ಲೋಕಾಯುಕ್ತ ಪೊಲೀಸರು ಪ್ರಾಸಿಕ್ಯೂಷನ್ ಅನುಮತಿ ಎಲ್ಲ ಕೇಳಿದ್ರು. ದಿನೇಶ್ ವಿರುದ್ಧ ಮಾತ್ರ ತನಿಖೆಗೆ ಸರ್ಕಾರ ಅನುಮತಿಯನ್ನ ಕೊಟ್ಟಿತ್ತು. ಆದರೆ ಇನ್ನೊಂದು ಕಡೆಗೆ ಈಗ ಈ ಮೂಡ ಹಗರಣದ ವಿಚಾರದಲ್ಲಿ ಮಾಜಿ ಆಯುಕ್ತ ದಿನೇಶ್ ಕುಮಾರ್ ಅವರನ್ನ ಇಡಿ ಅಧಿಕಾರಿಗಳು ಬಂಧನ ಮಾಡಿದ್ದಾರೆ. ಇವತ್ತು ವಿಚಾರಣೆಗೆ ಕರೆಸಿದ್ರಂತೆ. ವಿಚಾರಣೆಗೆ ಕರೆಸಿಬಿಟ್ಟು ಅಧಿಕಾರಿಗಳು ಇವತ್ತು ವಶಕ್ಕೆ ಪಡ್ಕೊಂಡಿದ್ದಾರೆ. ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾ ಇದ್ದಾರಂತೆ. ದಿನೇಶ್ ಅಕ್ರಮ ಹಣ ವರ್ಗಾವಣೆ ಮಾಡಿರೋದು ಅಲ್ಲಿ ಸಾಬೀತಾಗಿದೆ ಅಂತ ಅವ್ರಿಗೆ ಸಿಕ್ಕಿರುವಂತಹ ದಾಖಲೆಗಳ ಪ್ರಕಾರ. ಹಿಂದೆ ದಾಖಲೆಯನ್ನ ಕೂಡ ಇಡಿ ಅಧಿಕಾರಿಗಳು ಕೊಟ್ಟಿದ್ರು. ಜೊತೆಗೆ ಈಗಾಗಲೇ ಇಡಿ ಅಧಿಕಾರಿಗಳು ದಿನೇಶ್ ಆಸ್ತಿಯನ್ನ ಮುಟ್ಟುಗೋಲು ಕೂಡ ಹಾಕೊಂಡಿದ್ದಾರೆ. ಇನ್ನು ಮೂಡ ಹಗರಣದ ತನಿಖೆಯಲ್ಲಿ 6 ತಿಂಗಳಿಂದ ಯಾವುದೇ ಪ್ರಗತಿ ಕೂಡ ಕಂಡಿಲ್ಲ ಅಂತ ಕೋರ್ಟ್ ಕೂಡ ಚಾಟಿ ಬೀಸಿದೆ. ಲೋಕಾಯುಕ್ತ ಪೊಲೀಸರ ನಡೆಯಿಂದ ಸಮಾಜದಲ್ಲಿ ನಾನು ಸಿಕ್ಕಾಪಟ್ಟೆ ಅವಮಾನ ಎದುರಿಸ್ತಾ ಇದ್ದೀನಿ ಅಂತ ಕೂಡ ಕೋರ್ಟ್ಗೆ ಸ್ನೇಹಮಯಿ ಕೃಷ್ಣ ಕೂಡ ಹೇಳಿದ್ದಾರೆ. ಇವತ್ತು ವಾದ ಆಲಿಸಿದಂಥ ನ್ಯಾಯಾಲಯ ಸೆಪ್ಟೆಂಬರ್ 29ಕ್ಕೆ ವಿಚಾರಣೆಯನ್ನು ಮುಂದೂಡಿಕೆಯನ್ನ ಮಾಡಿದೆ. ಇನ್ನೊಂದು ಕಡೆಗೆ ಸಚಿವ ಜಮೀರ್ ಅಹಮದ್ ಅಕ್ರಮ ಆಸ್ತಿ ಸಂಪಾದನೆ ಪ್ರಕರಣ ಸಂಬಂಧ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ಗೆ ಲೋಕಾಯುಕ್ತ ಪೊಲೀಸರು ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಜಮೀರ್ ಜೊತೆಗೆ ಕಳೆದ 3-4 ವರ್ಷಗಳಿಂದ ದಿನೇಶ್ ಗುಂಡೂರಾವ್ ಅವರು ಆರ್ಥಿಕ ವ್ಯವಹಾರವನ್ನು ಹೊಂದಿದ್ದಾರೆ. ದಾಖಲೆ ಸಮೇತ ವಿಚಾರಣೆಗೆ ಹಾಜರಾಗೋಕೆ ತಿಳಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನೋಟಿಸ್ ಬೆನ್ನಲ್ಲೇ ದಿನೇಶ್ ಗುಂಡೂರಾವ್ ದಾಖಲೆ ಕ್ರೋಢೀಕರಿಸೋಕೆ ಆ ಕಾಲಾವಕಾಶವನ್ನು ಕೇಳಿದಾರಂತೆ. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಓಕೆ, ಇನ್ನು ಮುಂದಿನ ಇದಕ್ಕೆ ಹೋಗೋಣವಾ? ಪಹಲ್ಗಾಮ್ ದಾಳಿಯ ಉಗ್ರ ಪ್ರತಿಕಾರವಾಗಿ ಭಾರತ ಸೇನೆ ಆಪರೇಷನ್ ಸಿಂಧೂರ್ಗೆ ಪಾಕ್ ಉಗ್ರನೇ ಸಾಕ್ಷ್ಯವನ್ನ ನೀಡಿದ್ದಾನೆ. ಪಾಕ್ನ ಬಹವಲ್ಪುರದ ಉಗ್ರ ಶಿಬಿರದ ಮೇಲೆ ನಡೆದಂತಹ ದಾಳಿಯಲ್ಲಿ ಭಾರತದ ಮೋಸ್ಟ್ ವಾಂಟೆಡ್ ಉಗ್ರ ಅಜರ್ ಮಸೂದ್ನ 14 ಕುಟುಂಬ ಸದಸ್ಯರು ಸಾವನ್ನಪ್ಪಿದ್ರು. ಮೃತರಲ್ಲಿ ಆತನ ಸಹೋದರ, ಅಕ್ಕ, ಸೋದರಳಿಯ ಮತ್ತು ಅವನ ಪತ್ನಿ, ಸೊಸೆ ಹಾಗೂ 5 ಮಕ್ಕಳು ಸೇರಿದ್ದಾರೆ ಅಂತ ಜೆಎಂ ಕಮಾಂಡರ್ ಮಸೂದ್ ಇಲ್ಯಾಸ್ ಕಾಶ್ಮೀರಿ ಹೇಳಿದ್ದಾನೆ. ಭಯೋತ್ಪಾದನೆಯನ್ನ ಅಪ್ಕೊಂಡು ಈ ದೇಶದ ಗಡಿಗಳನ್ನು ರಕ್ಷಿಸಲು ನಾವು ದೆಹಲಿ, ಕಾಬೂಲ್ ಮತ್ತು ಕಂದಹಾರ್ನಲ್ಲಿ ಹೋರಾಡಿದ್ದೀವಿ, ಎಲ್ಲವನ್ನ ತ್ಯಾಗ ಮಾಡಿದ್ದೀವಿ. ಮೇ 7ರಂದು ಮೌಲಾನಾ ಮಸೂದ್ ಅಜರ್ನ ಕುಟುಂಬವನ್ನ ಬಹವಲ್ಪುರ್ನಲ್ಲಿ ಭಾರತೀಯ ಪಡೆಗಳು ಛಿದ್ರಗೊಳಿಸಿದ್ವು ಅಂತ ಕಾಶ್ಮೀರಿ ಉರ್ದುವಿನಲ್ಲಿ ಹೇಳಿದ್ದಾನೆ. ಈ ಉಗ್ರನ ಹೇಳಿಕೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಈ ಘಟನೆಯ ನಂತರ ಪಾಕಿಸ್ತಾನ ಸರ್ಕಾರ ಅಜರ್ ಕುಟುಂಬಕ್ಕೆ 14 ಕೋಟಿ ರೂಪಾಯಿ ಪರಿಹಾರವನ್ನು ಘೋಷಿಸಿತ್ತು. ಈ ಬೆನ್ನಲ್ಲೇ ಪಾಕಿಸ್ತಾನ ಸರ್ಕಾರ ಘೋಷಿಸಿರುವ ಹಣದಿಂದ ಉಗ್ರ ಅಜರ್ ಮಸೂದ್ ಮತ್ತು ಉಗ್ರನನ್ನ ಪೋಷಿಸಲಾಗ್ತಾ ಇದೆ ಅಂತ ಪಾಕ್ ಸರ್ಕಾರದ ವಿರುದ್ಧ ಟೀಕೆಗಳು ಕೂಡ ವ್ಯಕ್ತವಾಗ್ತಿದೆ. ಈ ಮಧ್ಯೆ ನಮ್ಮ ಎರಡೂ ದೇಶಗಳ ಕದನ ವಿರಾಮದಲ್ಲಿ ಟ್ರಂಪ್ ಮಧ್ಯಸ್ಥಿಕೆ ಇಲ್ಲ ಅಂತ ಪಾಕ್ ವಿದೇಶಾಂಗ ಸಚಿವ ಇಶಾಕ್ ದಾರ್ ಹೇಳಿದ್ದಾನೆ. ಈಗ ಆತನಿಗೆ ಜ್ಞಾನೋದಯ ಆಗಿದೆ. ಇಷ್ಟು ದಿನದ ನಂತರ ಕದನ ವಿರಾಮಕ್ಕೆ ಅಮೆರಿಕ ಮೂಲಕ ಯತ್ನ ಆಗಿತ್ತು, ಆದರೆ ಭಾರತ 3ನೇ ವ್ಯಕ್ತಿಯ ಮಧ್ಯಪ್ರವೇಶಕ್ಕೆ ಒಪ್ಪಲಿಲ್ಲ. ನಮ್ಮ ಎರಡೂ ದೇಶಗಳೇ ಕದನ ವಿರಾಮ ನಿರ್ಧಾರವನ್ನ ಮಾಡಿದ್ವು ಅಂತ ಇದೀಗ ಬಾಯ್ಬಿಟ್ಟಿದ್ದಾನೆ. ಆ ಶಾಯದ್ ಅಫ್ರಿದಿ ಕೇಳ್ಬೇಕು ಇದನ್ನೇನಂತಾರೆ ಅಂತ. ಅಲ್ಲ, ಆ ಮಸೂದ್ ಅಜರ್ ಅವನನ್ನ ಉಗ್ರ ಅನ್ನುವಂಥದ್ದನ್ನ ಘೋಷಣೆ ಮಾಡಾಗಿತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೇನೆ, ಆಯ್ತಾ? ಅಂಥವರನ್ನ ಪೋಷಣೆ ಮಾಡ್ತಾ ಇರುವಂತದ್ದು ಪಾಕಿಸ್ತಾನ ಅನ್ನುವಂಥದ್ದು ಯಾವ ಗೌಪ್ಯತೆನೂ ಉಳಿದಿರ್ಲಿಲ್ಲ. ಆದ್ರೆ ಈಗ ಇವನೇ ಪ್ರೂವ್ ಮಾಡಿ ಹೇಳ್ತಾ ಇದ್ದಾನೆ ಅವ್ರ ಕುಟುಂಬಗಳನ್ನೆಲ್ಲ ಹಾಕಿ ಹೊಡೆದಿದ್ದಾರೆ ಅಂತ ಹೇಳಿ. ಅಂದ್ರೆ ಏನರ್ಥ? ಅವ್ರನ್ನೆಲ್ಲ ಸಾಕ್ತಾ ಇದ್ದಿದ್ದು ಪಾಕಿಸ್ತಾನ ಅಂತ ಹೇಳಬೇಕಾಗಿತ್ತು ಶಾಹಿದ್ ಅಫ್ರಿದಿ. ನಾವು ಟೆರರಿಸ್ಟ್ಗಳಿಗೆಲ್ಲ ಇಲ್ಲಿ ಆಶ್ರಯ ಕೊಡ್ತಾ ಇದೀವಲ್ಲ, ಅದು ಇಸ್ಲಾಮಿಕ್ ಕಳಂಕ ಬರ್ತಾ ಇದೆ, ಮೊದಲು ಅವರನ್ನ ಆಚೆ ಕಳಿಸಿ ಅಂತ ಹೇಳಬೇಕಾಗಿತ್ತು ಶಾಹಿದ್ ಅಫ್ರಿದಿ. ಹೇಳಲ್ಲ, ಯಾಕಂದ್ರೆ ಅದಕ್ಕೆ ಬೊಗಳಕ್ ಬರಲ್ಲ. ಅಲ್ಲಿ ಬೊಗಳು ಬಿಟ್ರೆ ಅಲ್ಲಿಂದ ಚಾಟಿ ಬಿಸ್ತಾರೆ, ನೆಲೆ ಇರಲ್ವಲ್ಲ. ಅಲ್ಲ, ಚೈನ್ ಕಟ್ಬಿಡ್ತಾರೆ. ಆ ಬೊಗಳೋದಕ್ಕೆ ಚೈನ್ ಕಟ್ ಹಾಕೊಡ್ತಾರೆ. ಹಾಗಾಗಿ ಅಲ್ಲಿ ಬೊಗಳಕ್ಕೂ ಆಗಲ್ವಲ್ಲ, ಅದಕ್ಕೆ ಇಲ್ಲಿ ಬೊಗಳ್ತಾ ಇರ್ತಾರೆ. ಅದಿನ್ನೂ ಮಾಡಕ್ ಆಗಲ್ಲ ಬಿಡಿ. ಈಗ ನಮ್ಮ ದೇಶದಲ್ಲಿರೋರು ಬಹಳಷ್ಟು ಜನ ಕೇಳ್ತಾ ಇದ್ರಲ್ಲ, ಎಲ್ರಿ ದಾಖಲೆಗಳು ಸುಮ್ನೆ ಅಲ್ಲಿ ಹಾಕಿದೀವಿ ಇಲ್ಲಿ ಹಾಕ್ತಿದೀವಿ ಅಂತೆಲ್ಲ ಹೇಳ್ತಾ ಇದ್ರ ಅಂತ ಹೇಳ್ತಿದ್ರಲ್ವಾ, ಸಾಕ್ಷಿಗಳನ್ನ. ಸೇನೆ ಕೊಟ್ಟ ದಾಖಲೆ ಒಪ್ಲಿಲ್ಲ, ಈಗ ಉಗ್ರರು ಹೇಳೋ ನಮ್ಮ ಸೇನೆ ಕೊಟ್ಟಂತದ್ದು ಸಾಕ್ಷಿ ನಿಮಗೆ ಕಣ್ಣಿಗೆ ಕಾಣಿಸ್ತಿಲ್ಲ ಅನ್ಸುತ್ತೆ. ಅಟ್ಲೀಸ್ಟ್ ಇಂಥವ್ರು ಹೇಳೋದನ್ನ ನಿಮಗೆ ಸಾಕ್ಷಿಯಾಗಿ ಕನ್ಸಿಡರ್ ಆಗ್ಬೋದೇನೋ. ಇದನ್ನಾದ್ರೂ ಒಪ್ಕೊಳ್ಳಿ ಸಾಕ್ಷಿಗಳನ್ನ. ಇದೇ ಸಾಕ್ಷಿ ಅಲ್ವ, ಇನ್ನೇನು ಬೇಕು? ಅಲ್ಲಿ ಹೊಡೆದು ಹಾಕಿದೀವಿ ಅಂತ ಹೇಳಿತ್ತು, ಅದನ್ನ ಅನೇಕರು ಪ್ರಶ್ನೆ ಮಾಡಿದೆ, ಎಲ್ಲಿದೆ ಸಾಕ್ಷಿ, ಎಲ್ಲಿ ಹೊಡೆದು ಬಂದಿದ್ದೀರಾ, ಅದೇನೋ ಆಗೋಗಿತ್ತು, ಇವೆಲ್ಲ ಕಥೆಗಳು. ಇನ್ನೊಬ್ರು ಹೇಳ್ತಾ ಇದ್ರು ಅಲ್ಲಿ ಕುತ್ಕೊಂಡ್ಬಿಟ್ಟು, ಏನೋ ಅಲ್ಲಿ ಜನಸಾಮಾನ್ಯರ ಮೇಲೆ ಆಗಿರೋದು ನೀವು ಟೆರರಿಸ್ಟ್ಗಳಿಗಾಗಿದೆ ಅಂತ ಹೇಳ್ತಾ ಇದ್ರಿ ಅಂತ ಹೇಳಿ. ಎಲ್ಲಿ ಜನಸಾಮಾನ್ಯರು? ಎಲ್ಲಿ ಜನಸಾಮಾನ್ಯರು ನೋಡಿದ್ರಲ್ಲ. ಚೆನ್ನಾಗಿದೆ, ಈಗ ಸಾಕ್ಷಿಗಳು ಬರ್ತಾ ಇದೆಯಲ್ಲ ಒಂದೊಂದೇ. ಅದಕ್ಕೆ ಮಾತಾಡ್ಬೇಕಾದ್ರೆ ಹುಷಾರಾಗಿರ್ಬೇಕು ಅಂತ. ಇನ್ನು ಕೃಷ್ಣಾ ಮೇಲ್ದಂಡೆ ಯೋಜನೆ 3ನೇ ಹಂತದಲ್ಲಿ ಬಾಗಲಕೋಟೆ ಜಿಲ್ಲೆಯ ಆಲಮಟ್ಟಿ ಡ್ಯಾಂ ಎತ್ತರ ಹೆಚ್ಚಳ ಯೋಜನೆ ಸಂಬಂಧ ರೈತರಿಗೆ ಪರಿಹಾರ ನೀಡುವ ವಿಚಾರದಲ್ಲಿ ಈಗ ರಾಜ್ಯ ಸಚಿವ ಸಂಪುಟ ಸಭೆ ಅವತ್ತು ನಡೀತು.
ಮಹತ್ವದ ತೀರ್ಮಾನ ಕೂಡ ಕೈಗೊಂಡಿದ್ದಾರೆ. ಇದಕ್ಕಾಗಿ ವಿಶೇಷ ಸಚಿವ ಸಂಪುಟ ಸಭೆ ಇವತ್ತು ನಡೆಸಿದರು. ರೈತರಿಗೆ ಭೂ ಪರಿಹಾರ ದರ ನಿಗದಿಯನ್ನು ಕೂಡ ಮಾಡಿದ್ದಾರೆ. ಮುಳುಗಡೆ ವ್ಯಾಪ್ತಿಯಲ್ಲಿ ನೀರಾವರಿ ಜಮೀನಿಗೆ ಎಕರೆಗೆ 40 ಲಕ್ಷ, ಒಣ ಭೂಮಿಗೆ ಎಕರೆಗೆ 30 ಲಕ್ಷ ನಿಗದಿಯನ್ನು ಮಾಡಲಾಗಿದೆ. ಯಾರಾದರೂ ಡ್ಯಾಮ್ ಅಕ್ಕಪಕ್ಕದಲ್ಲಿ ನೀರಾವರಿ ಜಮೀನು ಬಿಟ್ಟು ಒಣಭೂಮಿ ಇರುತ್ತೇನ್ರಿ? ಡ್ಯಾಮ್ ಪಕ್ಕದಲ್ಲಿ ಯಾರ್ರೀ ಅದೆಲ್ಲ ಲೆಕ್ಕ ಹಾಕೋರು? ನನಗೆ ತಮಾಷೆ ಇರಿಸ್ಬಿಡುತ್ತೆ. ಓಕೆ, ಅದರಂತೆ ಕೆನಾಲ್ ಭಾಗದಲ್ಲಿ ನೀರಾವರಿ ಜಮೀನಿಗೆ ಎಕರೆಗೆ 30 ಲಕ್ಷ ಹಣ, ಒಣಭೂಮಿಗೆ 25 ಲಕ್ಷ ದರ ನಿಗದಿ ಮಾಡಲಾಗಿದೆ. ಆದರೆ ಇದಕ್ಕೆ ರೈತರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ನೀರಾವರಿ ಜಮೀನಿಗೆ 60 ಲಕ್ಷ, ಕರಿಭೂಮಿಗೆ 50 ಲಕ್ಷ ಹಾಗೂ ಒಣಭೂಮಿಗೆ 45 ಲಕ್ಷ ಕೊಡಬೇಕು ಅಂತ ರೈತರು ಆಗ್ರಹಿಸಿದ್ದಾರೆ. ಅಂದರೆ ನಾಲೆ ಬರದೇ ಇರುವಂಥ ಜಾಗವನ್ನು ಇವರು ಒಣಭೂಮಿ ಅಂತ ಕನ್ಸಿಡರ್ ಮಾಡ್ತಾ ಇರಬೇಕು. ಅಲ್ಲಿ ನೀರು ಬರದೇ ಇರುವಂಥ ಜಾಗಗಳು ಕೆಲವು ಭಾಗಗಳಲ್ಲಿ ಬರುತ್ತೆ. ಸೊ ಹಾಗಾಗಿ ಅವುಗಳಿಗೆಲ್ಲ ಕನ್ಸಿಡರ್ ಮಾಡ್ತಾ ಇದ್ದಾರೆ. ನಮ್ಮ ಕಡೆಗೆಲ್ಲ ಆಲ್ಮೋಸ್ಟ್ ಆಲ್ ಬರೋದೆಲ್ಲ ಒಣಭೂಮಿಗಳೇ ಅಲ್ವಾ, ನೀರಾವರಿ ಭೂಮಿಗಳು ತುಂಬ ಅಪರೂಪ ಉತ್ತರ ಕರ್ನಾಟಕದಲ್ಲಿ. ಹಾಗಿದ್ರೆ ಕ್ಯಾಬಿನೆಟ್ನ ನಿರ್ಧಾರ ಏನು ಅನ್ನೋದನ್ನು ಕ್ವಿಕ್ ಆಗಿ ನೋಡ್ಬಿಡೋಣ. 519.6 ಮೀಟರ್ನಿಂದ 524.25 ಮೀಟರ್ಗೆ ಆಲ್ಮಟ್ಟಿ ಡ್ಯಾಮ್ ಎತ್ತರಕ್ಕೆ ತೀರ್ಮಾನ ಫೈನಲಿ ಬರ್ತಾ ಇದ್ದಾರೆ. ಇದರ ಬಹಳ ವರ್ಷಗಳಿಂದನೇ ಬೇಡಿಕೆ ಇದ್ದಿದ್ದು. ಯೋಜನೆಗೆ ಅಂದಾಜು ಒಟ್ಟು 70,000 ಕೋಟಿ ಖರ್ಚು. ಇದು ಬರೀ ಘೋಷಣೆ ಆಗಬಾರದು. ಸೊ 3 ವರ್ಷದಲ್ಲಿ ಭೂಸ್ವಾಧೀನ ಪ್ರಕ್ರಿಯೆ ಅಂತಿಮಗೊಳಿಸೋಕೆ ತೀರ್ಮಾನ. ದುಡ್ಡಿದೆಯಾ? 70,000 ಕೋಟಿ ದುಡ್ಡಿದೆಯಾ? ಏನಪ್ಪ. ಒಟ್ಟು 5 ಲಕ್ಷ ಹೆಕ್ಟೇರ್ ಕೃಷಿ ಪ್ರದೇಶಕ್ಕೆ ನೀರಾವರಿ ಸೌಲಭ್ಯ ಸಿಗುತ್ತೆ. ಒಟ್ಟು 1,33,000 ಎಕರೆ ಜಮೀನು ಯೋಜನೆಗೆ ಬೇಕಾಗುತ್ತೆ. 75,532 ಎಕರೆ ಮುಳುಗಡೆ ಆಗುತ್ತೆ ಜಮೀನು. 51,837 ಎಕರೆ ನಾಲೆ ನಿರ್ಮಾಣಕ್ಕೆ ಬೇಕಾಗುತ್ತೆ ಜಮೀನು. 6,439 ಎಕರೆ ಪುನರ್ವಸತಿಗಾಗಿ ಜಾಗ ಬೇಕಾಗುತ್ತೆ. 20 ಗ್ರಾಮಗಳು ಯೋಜನೆಯಿಂದ ಸ್ಥಳಾಂತರ ಆಗುತ್ತೆ. ನನಗಿರೋ ಪ್ರಶ್ನೆ, ಇದರಲ್ಲಿ ಹಿಂದೆ ಇದೇ ವಿಚಾರದಲ್ಲೇ ಆಗಿರುವಂಥವರಿಗೆ ಇನ್ನೂ ಪರಿಹಾರ ಸಿಕ್ಕಿಲ್ಲ ಅಂತಿದ್ದಾರೆ. ಕೃಷ್ಣಾ ವಿಚಾರದಲ್ಲಿ ಅದಕ್ಕೆ ಇನ್ನೂ ಕೊಟ್ಟಿಲ್ಲ. ಅವ್ರಿಗೆ ಪುನರ್ವಸತಿಗೂ ಕೂಡ ಜಾಗಗಳನ್ನು ಕೊಟ್ಟಿಲ್ಲ, ಮನೆಗಳನ್ನು ಕೂಡ ಕೊಟ್ಟಿಲ್ಲ, ಅದನ್ನೇ ಕಟ್ಟಿಸಿಕೊಟ್ಟಿಲ್ಲ ಅಂತ ಹೇಳ್ತಾರೆ. ಇದಕ್ಕೆ 70,000 ಕೋಟಿ ಇದೆಯಾ? ಏನಪ್ಪ ನೋಡೋಣ. ಅಪ್ಪರ್ ಕೃಷ್ಣಾ ಯೋಜನೆ ಈ ಎತ್ತರಿಸೋದ್ರಿಂದ 75,000 ಎಕರೆ ಜಮೀನು ಮುಳುಗಡೆ ಆಗ್ತದೆ. ಸುಮಾರು 5 ಲಕ್ಷ ಹೆಕ್ಟೇರ್ ನೀರಾವರಿ ಆಗ್ತದೆ. ಇದರಿಂದ ಬರಡು ಪ್ರದೇಶಕ್ಕೆ ನೀರು ಕೊಡ್ತಕ್ಕಂಥ ಕೆಲಸ ಆಗ್ತದೆ. ನೀರಾವರಿ ಜಮೀನಿಗೆ 40 ಲಕ್ಷ ಕೊಡಬೇಕು, ಖುಷ್ಕಿ ಜಮೀನಿಗೆ ಅಂದ್ರೆ ಒಣ ಭೂಮಿಗೆ 30 ಲಕ್ಷ ಕೊಡಬೇಕು. ಈ ಪರಿಹಾರ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಇವತ್ತೊಂದು ಐತಿಹಾಸಿಕವಾದಂತಹ ತೀರ್ಮಾನಕ್ಕೆ ಬಂದಿದ್ದೇವೆ. ಸುಮಾರು 10 ಸುತ್ತಿನ ಚರ್ಚೆಯನ್ನ ನಾವು ಮಾಡಿದ್ದೇವೆ. ರಿಹ್ಯಾಬಿಲಿಟೇಷನ್ ವಿಚಾರ. ಸೊ ಅದಕ್ಕೆ ಒಂದು ಹೊಸ ಪಾಲಿಸಿನೇ ನಾವು ಮಾಡಬೇಕು ಅಂತೇಳಿ ನಾವು ತೀರ್ಮಾನವನ್ನು. ಕೃಷ್ಣಾ 3ನೇ ಹಂತದ ಕಾಮಗಾರಿಗೆ ಸಂಬಂಧಪಟ್ಟಂತೆ ನಮಗೆ ನೀರಾವರಿಗೆ 60 ಲಕ್ಷ ಕೊಡಬೇಕು, ತರಿ ಭೂಮಿಗೆ 50 ಲಕ್ಷ ಕೊಡಬೇಕು, ಅದೇ ರೀತಿಯಾಗಿ ಒಣ ಭೂಮಿಗೆ 45 ಲಕ್ಷ ರೂಪಾಯಿ ಕೊಡಬೇಕು ಅಂತೇಳಿ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಒಂದು ವೇಳೆ ನೀವು ಮಾಡಲಿಲ್ಲಪ್ಪ ಅಂತಂದ್ರೆ ವಿಜಯಪುರ ಜಿಲ್ಲೆಯನ್ನು ಸಂಪೂರ್ಣ ಬಂದ್ ಮಾಡಿ ನಾವು ದೊಡ್ಡ ಇದು ನಮ್ಮ ರೈತರಿಗೆ ಸಫಿಷಿಯೆಂಟ್ ಆಗಲ್ಲ. ಇದಕ್ಕೆ ಮರು ಪರಿಶೀಲನೆ ಮಾಡಿ ಹೆಚ್ಚಿನ ಅನುದಾನ ಬಿಡುಗಡೆ ಮಾಡಬೇಕು. ಇಲ್ಲವಾದಲ್ಲಿ ಕರ್ನಾಟಕ. ಕೋಲಾರ ಜಿಲ್ಲೆಯ ಮಾಲೂರು ಶಾಸಕ ಕಾಂಗ್ರೆಸ್ ಕೆವೈ ನಂಜೇಗೌಡ ಆಯ್ಕೆಯನ್ನ ಕರ್ನಾಟಕ ಹೈಕೋರ್ಟ್ ಅಸಿಂಧುಗೊಳಿಸಿ ಮಹತ್ವದ ಆದೇಶವನ್ನು ಪ್ರಕಟ ಮಾಡಿದೆ. ಬಿಜೆಪಿಯ ಪರಾಜಿತ ಅಭ್ಯರ್ಥಿ ಕೆಎಸ್ ಮಂಜುನಾಥ್ ಗೌಡ ಸಲ್ಲಿಸಿದ್ದ ಅರ್ಜಿ ಪುರಸ್ಕರಿಸಿದ ನ್ಯಾಯಮೂರ್ತಿ ಆರ್ ದೇವದಾಸ್ ಅವರ ಏಕಸದಸ್ಯ ಪೀಠ ಮುಂದಿನ 4 ವಾರಗಳಲ್ಲಿ ಹೊಸದಾಗಿ ಮತ ಎಣಿಕೆ ನಡೆಸಿ ಫಲಿತಾಂಶ ಪ್ರಕಟಿಸಬೇಕು ಅಂತ ಕೇಂದ್ರ ಚುನಾವಣಾ ಆಯೋಗಕ್ಕೆ ನಿರ್ದೇಶನ ಕೊಟ್ಟಿದೆ. ನಂಜೇಗೌಡ ಆಯ್ಕೆಯಾಗಿರುವುದನ್ನು ಅನೂರ್ಜಿತಗೊಳಿಸುವಂತೆ ಕೋರಿ 248 ಮತಗಳಿಂದ ಸೋತಿದ್ದ ಬಿಜೆಪಿ ಅಭ್ಯರ್ಥಿ ಕೆಎಸ್ ಮಂಜುನಾಥ್ ಗೌಡ ಅರ್ಜಿ ಸಲ್ಲಿಸಿದ್ರು. ಇನ್ನು ನಂಜೇಗೌಡ ಪರ ವಕೀಲರು ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಲು ಅವಕಾಶ ಕೇಳಿದ್ದಕ್ಕೆ 1 ತಿಂಗಳವರೆಗೆ ಮತ ಎಣಿಕೆ ಆದೇಶಕ್ಕೆ ತಡೆಯನ್ನ ಕೊಡ್ತು. ಜೊತೆಗೆ ಮಾಲೂರು ವಿಧಾನಸಭಾ ಕ್ಷೇತ್ರದ ಮತ ಎಣಿಕೆ ಕಾರ್ಯದ ದೃಶ್ಯಗಳನ್ನು ಚಿತ್ರೀಕರಿಸಿ ಶೇಖರಿಸಿಟ್ಟಿರುವ ಹಾರ್ಡ್ ಡಿಸ್ಕ್ ಅನ್ನು ಮೆಸರ್ಸ್ ಐಕಿಯಾ ಬಿಸಿನೆಸ್ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ನಿಂದ ಪಡೆಯಲಾಗಿದೆಯೇ ಅಥವಾ ಇಲ್ಲವೇ ಎಂಬ ಬಗ್ಗೆ ವಿವರಣೆ ನೀಡಿ ಪ್ರಮಾಣ ಪತ್ರ ಸಲ್ಲಿಸುವಂತೆ ಕೋಲಾರ ಜಿಲ್ಲಾ ಚುನಾವಣಾಧಿಕಾರಿ ಇದ್ದ ವೆಂಕಟರಾಜು ಅವರಿಗೆ ನಿರ್ದೇಶನ ಕೊಟ್ಟಿದೆ. ಆದೇಶ ಕೌಂಟಿಂಗ್ ಆಗ್ಬೇಕು ಅಂತ ಏನಾದ್ರು ಆದೇಶ ಆಗಿದೆ, ನಾನು ಸ್ವಾಗತ ಮಾಡಿಬಿಡ್ತಾ ಇದ್ದೆ. ಬೇಜಾರಾಗಿರೋದೇನಂದ್ರೆ ಚುನಾವಣೆನ ಅಸಿಂಧು ಮಾಡಿ ಕೌಂಟಿಂಗ್ ಹೋಗಿ ಅಂತ ಹೇಳಿದಾರಲ್ಲ, ಅದರಿಂದ ನಾನು ಬೇಜಾರಾಗಿದೆ. ಕೋರ್ಟೇ ಸ್ಟೇ ಕೂಡ ಕೊಟ್ಟಿದೆ. 30 ಡೇಸ್ ನಾವು ಅಪೀಲ್ ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ. 30 ದಿವಸ ಒಳಗಡೆ ನಾನು ಸುಪ್ರೀಂ ಕೋರ್ಟ್ ಅಲ್ಲಿ ಈ ಆದೇಶದ ಮೇಲೆ ನಾನು ಸ್ಟೇ ತಗೊಬೇಕಾಗ್ತದೆ. ಜಸ್ಟಿಸ್ ಕ್ಯಾನ್ ಬಿ ಡಿಲೇಡ್ ಬಟ್ ನಾಟ್ ಡಿನೈಡ್. ಏನೇನು ಲೋಪದೋಷಗಳಿದೆಯೋ ಎಲ್ಲ ನ್ಯಾಯಾಲಯ ಗಮನಕ್ಕೆ ತಂದಿದ್ವಿ. 113 ಸಿಗ್ನೇಚರ್ಸ್ ಮಿಸ್ಸಿಂಗ್ ಆಗಿದೆ. ಅದನ್ನು ಕೂಡ ಗಮನಿಸಿ ಈ ಎಲೆಕ್ಷನ್ ಅಸಿಂಧು ಅಂತ ಘೋಷಣೆ ಮಾಡಿದ್ದಾರೆ. ಮತಗಳ್ತನ ಅಂತ ಏನು ಹೋರಾಟ ಮಾಡಕ್ ಬಂದಿದ್ರಲ್ಲ ಮಾದೇಪುರದಲ್ಲಿ, ಅದಾಗಿರೋದು ಮಾಲೂರಲ್ಲಿ ಅಂತ ಇಡೀ ರಾಷ್ಟ್ರಕ್ಕೆ ಗೊತ್ತಾಗ್ತದೆ. ಕೌಂಟಿಂಗ್ ಆದ್ರೆ